ನಮಸ್ಕಾರ, ವೆಲ್ಕಮ್ ಟು ಆರಂಭ.ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ದಿನಾಂಕ 24 ಅಂದರೆ ಆಗಸ್ಟ್ 24. ಇನ್ನು ಕೇವಲ 2 ದಿನ ಇರೋದು ಟಾಕ್ಸಿಕ್ನ ರಿಲೀಸ್ಗೆ. ಅಂದರೆ 25 ನಾಳೆ, ಇವತ್ತು ಮತ್ತು ನಾಳೆ 2 ದಿನ. 26ಕ್ಕೆ ಟಾಕ್ಸಿಕ್ನ ಹಬ್ಬ ಶುರುವಾಗಲಿದೆ. 26ಕ್ಕೆ ಶುರುವಾಗುವಂತಹ ಹಬ್ಬಕ್ಕೆ ಚಿತ್ರತಂಡ ಮತ್ತು ಥಿಯೇಟರ್ಗಳು ಮತ್ತು ಅಭಿಮಾನಿಗಳು ಎಲ್ಲರೂ ಸಹ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 26ಕ್ಕೆ ರಿಲೀಸ್ ಆಗ್ತಿರುವಂತಹ ಟಾಕ್ಸಿಕ್ ಸಿನಿಮಾ ಅಂತಿಂಥ ಸಿನಿಮಾ ಅಲ್ಲ, ಕನ್ನಡ ಸೇರಿದಂತೆ ಇಂಗ್ಲೀಷಲ್ಲಿ ಶೂಟ್ ಆದಂಥ ಸಿನಿಮಾ ಈಗ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಟಿಕೆಟ್ ಬುಕ್ಕಿಂಗ್ಸ್ ಮತ್ತು ಸ್ಕ್ರೀನಿಂಗ್ಸ್ಗಳ ಇನ್ಫಾರ್ಮೇಷನನ್ನು ನಾವು ಅಪ್ಡೇಟ್ ಮಾಡ್ತಾನೆ ಬಂದಿದ್ದೀವಿ. ಆದರೆ ಇದೊಂದು ಸ್ಪೆಷಲ್ ವಿಡಿಯೋ ಆಗಿದ್ದು, ಈ ವಿಡಿಯೋವನ್ನು ಸಿನಿಮಾ ನೋಡುವಂಥ ಪ್ರತಿಯೊಬ್ಬರಿಗೆ ಒಂದು ರಿಕ್ವೆಸ್ಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಕಾರಣ ಏನಂದರೆ 26ಕ್ಕಿಂತ ಮುಂಚೆ ಒಂದು ಪ್ರೀಮಿಯರ್ ಶೋ ಇರಲಿದ್ದು ಅಂತ ಮುಂಚೆ ಹೇಳ್ತಾ ಇದ್ರು. ಬಟ್ 26ರ ಮುಂಚೆ ಯಾವುದೇ ಪ್ರೀಮಿಯರ್ ಶೋಗಳಿಲ್ಲ, ಬಟ್ ಫ್ಯಾನ್ ಶೋಗಳಿದ್ದಾವೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಫ್ಯಾನ್ ಶೋಗಳು ಶುರುವಾಗಲಿದ್ದು, ವಿವಿಧ ಜಿಲ್ಲೆಗಳು, ವಿವಿಧ ರಾಜ್ಯಗಳು, ವಿವಿಧ ದೇಶಗಳಲ್ಲಿ ಫ್ಯಾನ್ ಶೋಗಳು ಶುರುವಾಗಲಿವೆ. ಬಟ್ ಚಿತ್ರಮಂದಿರಕ್ಕೆ ಹೋಗುವಂತಹ ಪ್ರತಿಯೊಬ್ಬ ಫ್ಯಾನ್ಸ್ಗಳು ನಮ್ಮ ಕಡೆಯಿಂದ ಒಂದು ವಿನಮ್ರತ ವಿನಂತಿ ಏನಂದರೆ, ದಯವಿಟ್ಟು ಯಾರು ಚಿತ್ರದ ಮಂದಿರದಲ್ಲಿ ಕೂತು ದೃಶ್ಯಗಳನ್ನು ಸೆರೆ ಮಾಡಿ ಅವುಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡೋದಾಗಲಿ ಅಥವಾ ತುಣುಕುಗಳನ್ನು ಸೆರೆ ಮಾಡಿಬಿಟ್ಟು ಅವುಗಳನ್ನು ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕೋದಾಗಲಿ ದಯವಿಟ್ಟು ಯಾರೂ ಮಾಡಬೇಡಿ. ಯಾಕಂದರೆ ಟಾಕ್ಸಿಕ್ ಒಂದು ಕನ್ನಡದ ಹೆಮ್ಮೆಯ ಸಿನಿಮಾ ಆಗಿದ್ದು, ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಸಿನಿಮಾ ಗೆಲ್ಲಲಿ ಅನ್ನೋದು ನಮ್ಮ ಆಶೆ. ಯಾಕಂದರೆ ಕನ್ನಡ ಸಿನಿಮಾ 4 ವರ್ಷಗಳ ನಂತರ ಈಗ ಇಷ್ಟರ ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಿ ಚಿತ್ರಮಂದಿರಕ್ಕೆ ಜನರನ್ನು ಸೆಳೆತರುವುದರಲ್ಲಿ ಯಶಸ್ವಿಯಾಗಿದೆ. ಇಡೀ ತಂಡ ಸೇರಿದಂತೆ ಚಿತ್ರಾಭಿಮಾನಿಗಳು ಸಹ ಉತ್ಸುಕರಾಗಿದ್ದಾರೆ ಸಿನಿಮಾ ನೋಡಬೇಕು ಅನ್ನುವಂಥದ್ದು. ಆದರೆ ದಯವಿಟ್ಟು ಯಾರು ಸಣ್ಣ ಸಣ್ಣ ತುಣುಕುಗಳನ್ನು ತೆಗೆದು ಅವನ್ನ ಸಣ್ಣ ಸಣ್ಣ ಸೀನ್ಗಳನ್ನು ಎಲ್ಲೂ ಅಪ್ಲೋಡ್ ಮಾಡಬೇಡಿ ಅನ್ನೋದು ನಮ್ಮ ವಿನಂತಿ. ಈಗ ನಾನು ಆಲ್ರೆಡಿ ಹೇಳಿರುವಂತೆ ಪ್ರೀ ರಿಲೀಸ್ ಇವೆಂಟ್ಗಳು ನಡೀತಾ ಇದ್ದಾವೆ. ಈಗ ಹೈದ್ರಾಬಾದಲ್ಲಿ ಆಗಿದೆ, ಚೆನ್ನೈ ಮತ್ತು ಮುಂಬೈಲಿ ಆನ್ಗೋಯಿಂಗ್ ಇರೋದ್ರಿಂದ ಯಾವುದೇ ರೀತಿ ಪ್ರೀಮಿಯರ್ ಶೋಗಳು ಇರೋದಿಲ್ಲ. ಇದು ಆಲ್ಮೋಸ್ಟ್ ಕನ್ಫರ್ಮ್, ಯಾವುದೇ ರೀತಿ ಪ್ರೀಮಿಯರ್ ಶೋಗಳನ್ನು ಅರೇಂಜ್ ಮಾಡೋದಿಲ್ಲ. ಫ್ಯಾನ್ ಶೋ ಇರುತ್ತೆ, ಅಲ್ಲಿಂದ ಫ್ಯಾನ್ಸ್ಗಳ ಹಬ್ಬ ಶುರುವಾಗುತ್ತೆ. ಅಲ್ಲಿಂದ ಚಿತ್ರತಂಡದ ಕೆಲಸ ಮುಗಿಯುತ್ತೆ. ಅಲ್ಲಿಂದ ಏನಿದ್ರು ಅಭಿಮಾನಿಗಳ ಕೆಲಸ. ನಾವು ಸಿನಿಮಾ ಮಂದಿರಗಳಿಗೆ ಹೋಗ್ಬಿಟ್ಟು ಸಿನಿಮಾನ ನೋಡೋಣ, ಎಂಜಾಯ್ ಮಾಡೋಣ. ದಯವಿಟ್ಟು ಯಾರು ಯಾವುದೇ ಕ್ಲಿಪ್ಗಳನ್ನು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಬೇಡಿ. ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾನ ಎಂಜಾಯ್ ಮಾಡಿ, ಮತ್ತೊಮ್ಮೆ ಇಷ್ಟ ಆಯ್ತಂದ್ರೆ ಮತ್ತೊಮ್ಮೆ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳೋದು ನಮ್ಮದೊಂದು ಕಳಕಳಿಯ ವಿನಂತಿ. ಅದಲ್ಲದೇ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ಗೆ ಬರೋದಾದರೆ, ಈಗ ಆಲ್ರೆಡಿ ಬುಕ್ ಮೈ ಶೋನಲ್ಲಿ ಸಿಕ್ಕಾಪಟ್ಟೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದು, ನಿಮಗೆ ನಂಬರ್ಸ್ಗಳ ಅಪ್ಡೇಟ್ಗಳು ಸಿಗ್ತಾನೇ ಇದೆ. ಪ್ರತಿಯೊಂದು ನಿಮಿಷಕ್ಕೂ ಪ್ರತಿಯೊಂದು ತಾಸಿಗೂ ನಾನು ಹೇಳಿದಂತೆ 10,000 to 15,000 ಆ್ಯಾವ್ರೇಜ್ ಇದು ಮೊದಲನೇ ದಿನದಿಂದನೇ ನಡ್ಕೊಂಡು ಬರ್ತಾ ಇದೆ. 10,000 to 15,000 ಪ್ರತಿಯೊಂದು ತಾಸಿಗೂ ಬುಕ್ಕಿಂಗ್ ಆಗ್ತಾ ಇದ್ದಾವೆ. ಅದಲ್ಲದೇ ಆಸ್ಟ್ರೇಲಿಯಾ ಒಂದರಲ್ಲಿ 250 ಥಿಯೇಟರ್ಗಳನ್ನು ಕೊಟ್ಟಿದ್ದಾರೆ, ಶೋ ಆಗ್ತಾ ಇದ್ದಾವೆ. 250 ಸ್ಕ್ರೀನ್ಗಳಲ್ಲಿ ಶೋ ಆಗ್ತಾ ಇದೆ. ಮತ್ತು USA-ನಲ್ಲಿ 2,000 ಮತ್ತು ಯುರೋಪ್ನ ಟೋಟಲ್ ಯುರೋಪ್ ಕಂಟ್ರಿಗಳಲ್ಲಿ 2,000. ನಮ್ಮಲ್ಲಿ ಹೆಚ್ಚು ಕಡಿಮೆ 12,000 ಸ್ಕ್ರೀನ್ಗಳು ಪ್ಲಸ್ 12,000 ಪ್ಲಸ್ ಸ್ಕ್ರೀನ್ಗಳಲ್ಲಿ ಸಿನಿಮಾ 26ಕ್ಕೆ ಬೆಳಗ್ಗೆ ಶುರುವಾಗಲಿದೆ. ಇನ್ನೇನು ಟಾಕ್ಸಿಕ್ನ ಹಬ್ಬ ಶುರುವಾಗ್ತಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ. ಒಂದು ಕನ್ನಡದ ದೊಡ್ಡ ಕನಸುಗಾರ, ಅವರು ಕನ್ನಡ ಸಿನಿಮಾವನ್ನು ದೊಡ್ಡ ಮಟ್ಟಕ್ಕೆ ತೋರಿಸಬೇಕು ಅಂತ ಪ್ರಯತ್ನ ಪಡ್ತಿರುವಂಥ ಒಬ್ಬ ಕನಸುಗಾರರು ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಈ ವಿಷನ್ಗೆ ನಾವೆಲ್ಲ ಸಾಥ್ ಕೊಡೋಣ. 26ಕ್ಕೆ ಚಿತ್ರಮಂದಿರಕ್ಕೆ ಹೋಗೋಣ, ಸಿನಿಮಾ ನೋಡಿ ಎಂಜಾಯ್ ಮಾಡಿ ಬರೋಣ. ಮತ್ತೆ ಇಷ್ಟ ಆಗಿದ್ರೆ ಇನ್ನೊಮ್ಮೆ ಸಿನಿಮಾ ನೋಡೋಣ. ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡಿ ನೀವು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಡಿ. 26ರ ಶೋಗೆ ಎಲ್ಲರೂ ತಯಾರಿ ಮಾಡ್ಕೊಳ್ಳಿ. ಮತ್ತಷ್ಟು ಅಪ್ಡೇಟ್ಗೋಸ್ಕರ ನೋಡ್ತಾ ಇರಿ ಆರಂಭ.ಕನ್ನಡ ಯೂಟ್ಯೂಬ್ ಚಾನಲ್. ಥಿಯೇಟರ್ಗಳ ಮುಂದೆ ಹೋಗಿ ಯಾವ ರೀತಿ ಫ್ಯಾನ್ಸ್ಗಳ ಸೆಲೆಬ್ರೇಷನ್ ಇರುತ್ತೆ ಅನ್ನೋದೊಂದು ನಾವು ಸಹ ನಿಮಗೆ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇರ್ತೀವಿ. ಏನಿದ್ರೂ ಕನ್ನಡದ ಹೆಮ್ಮೆಯ ಚಿತ್ರವಾಗಿರುವಂಥ ಟಾಕ್ಸಿಕನ್ನು ಬೆಳೆಸೋಣ, ಒಂದು ದೊಡ್ಡ ಸಿನಿಮಾವಾಗಿ ಬೆಳೆಸೋಣ. ಕನ್ನಡ ಚಿತ್ರರಂಗಕ್ಕೆ ಇದು ಒಂದು ಬಯಲಿಗಲ್ಲಾಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.